ಅದನ್ನ ಕೇಳಿಸ್ಕೊಂಡು ಅಮ್ಮ ತೇಜು ಪಪ್ಪನ ನಮ್ಮ ಪಪ್ಪ ಅನ್ಕೊಂಡಿದ್ದಾರೆ. ಇಲ್ದಿದ್ರೆ ಅಮ್ಮ ಮ್ಯಾಜಿಕ್ ಮ್ಯಾಚ್ನ ಮದುವೆ ಆಗ್ತಿದ್ರು. ಅಯ್ಯೋ ಅನು, ಅವಳು ಕನ್ಫ್ಯೂಸ್ ಆಗಿದ್ದಲ್ಲ, ಬೇಕು ಅಂತಾನೆ ಮಾಡಿದ್ದು. ಅತ್ತೆ, ನಂಗೇನೋ ನೀವು ಬೇಕು ಅಂತ ಮಾಡಿಸ್ತಾ ಇದ್ದೀರಾ ಅನಿಸ್ತೈತೆ. ಏನು ನಾನ್ ಬೇಕು ಅಂತನಾ? ಹೌದು, ಅಮ್ಮ ತೇಜು ಪಪ್ಪನ ಮದುವೆ ಆಗ್ತಿದ್ದಾರೆ ಅಂತ ನಿಮಗೆ ಗೊತ್ತಿತ್ತು ತಾನೆ? ಗೊತ್ತಿತ್ತು, ನೀವು ಮುಚ್ಚಿಟ್ಟಿದ್ದಾನೆ. ಅಯ್ಯೋ ಇಲ್ಲ ಅನು, ನಂಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ. ಸುಳ್ಳು. ನನ್ನ ರಂಗೋಲಿ ನೋಡಿದಾಗ ಅಲ್ಲಿ ವಿಕ್ರಾಂತ್ ಅಂತ ಹೆಸರಿತ್ತು. ನಾನು ಬರೋ ಅಷ್ಟೊತ್ತಿಗೆ ನೀವು ಅದನ್ನ ಬದಲಾಯಿಸಿದ್ರಿ. ಅಯ್ಯಯ್ಯೋ, ಇದು ನನ್ನ ಬುಡಕೆ ಬಂತಲ್ಲ. ಅಯ್ಯೋ ಇಲ್ಲ ಅನು, ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ನಾನೇ ಅನ್ಕೊಂಡಿದ್ದೆ ಅಷ್ಟೇ. ಅದೇನೋ ಸ್ಪೆಲ್ಲಿಂಗ್ ಮಿಸ್ಟೇಕು, ಓಕೆ ಒಪ್ಕೊಳ್ಳೋಣ. ಮದುವೆ ಮನೆಯಲ್ಲಿ ಎಂಟ್ರೆನ್ಸ್ ಹತ್ತ ವಿಕ್ರಾಂತ್ ಮತ್ತೆ ಪಲ್ಲವಿ ಅಂತ ಇತ್ತಲ್ಲ, ಅದು ನೀವು ನೋಡಿಲ್ವಾ? ಹೌದಾ, ಹಾಗಿತ್ತಾ? ನಾನು ನೋಡೇ ಇಲ್ವಲ್ಲ ಅನು. ನಾನು ಇದನ್ನೆಲ್ಲ ನಂಬಲ್ಲ ಅತ್ತ. ಇವಾಗ ನಿಂತ್ಕೊಂಡು ಎಲ್ಲಾನು ವೆಲ್ಕಮ್ ಮಾಡ್ತಿದ್ರಿ. ನಂಗೇನು ನೀವೇ ಡಬಲ್ ಗೇಮ್ ಆಡಿಸ್ತಿದ್ದೀರಾ ಅನಿಸ್ತಿದೆ. ಅಯ್ಯೋ ಇಲ್ಲ ಅನು, ನಾನು ಯಾಕೆ ಡಬಲ್ ಗೇಮ್ ಮಾಡ್ಲಿ? ಇಲ್ಲ, ನಿಮ್ಗೆಲ್ಲ ಗೊತ್ತಿತ್ತು. ಅಮ್ಮ ವಿಕ್ರಾಂತ್ ಪಪ್ಪನ ಮದುವೆ ಆಗ್ತಿರೋದಂತ ಶಾಸ್ತ್ರ ಎಲ್ಲ ನೋಡಿದ್ದೀರ ನೀವು. ಗೊತ್ತಿದ್ದು ನೀವು ಯಾಕೆ ನನಗೆ ಸಪೋರ್ಟ್ ಮಾಡಲಿಲ್ಲ? ಅಯ್ಯೋ ದೇವ್ರೆ, ಹೇಗಪ್ಪ ಇವಳಿಂದ ತಪ್ಪಿಸ್ಕೊಳ್ಳಿ? ಅನು, ಬೆಲ್ ಹೊಡಿತು, ತಗೋ. ಅಪ್ಪ, ಬದುಕೊಂಡೆ, ಇಲ್ಲ ಸಿಕ್ಕಾಕೊಂಡ್ಬಿಡ್ತಿದ್ದೆ. ಹೇಗೆ ನಡೀತಾ ಇದೆ? ಹೋ, ನನ್ನ ಮಗಳ ಮನಸ್ಸಲ್ಲಿ ಆ ಪಲ್ಲವಿ ಬಗ್ಗೆ ವಿಷ ಬೀಜ ಬಿತ್ತ ಕೆಲಸ. ಯೋ, ಇವಳು ಬಿಟ್ರೆ ನನಗೆ ವಿಷ ತಿನ್ಸ್ಬಿಡ್ತಾಳೆ, ಹಂಗಿದಾಳೆ. ಅಲ್ಲ, ಏನಂತ ಹುಡ್ಸೆ ಕಣಯ್ಯ ಈ ಪಟಾಕಿನ? ಯಾಮಾರ್ಸಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ. ಯಾಕೇನಾಯ್ತು? ಅಲ್ಲ ಕಣಯ್ಯ, ಪಲ್ಲವಿ ಬಗ್ಗೆ ಏನೇ ಹೇಳ್ಕೊಟ್ರು ನಂಗೆ ತಿರುಗಿ ಸುಲ್ಟಾ ಹೊಡಿತಾಳೆ. ಅವಳು ನಂಬ್ತಾನೆ ಇಲ್ಲ. ಸದ್ಯ ಅಷ್ಟರಲ್ಲಿ ಬೆಲ್ ಹೊಡಿತು, ನನಗೆ ಬಿಡುಗಡೆ ಸಿಕ್ತು. ಇಲ್ಲ ಅಂದಿದ್ರೆ ನನ್ನ ಪ್ರಾಣನೇ ತಿಂದ್ಬಿಡ್ತಿದ್ಲು. ನಂಬಿಕೆ ನೋಡಿಯೋದಷ್ಟು ಸುಲಭ ಅಲ್ಲ. ಕಲ್ಲೊಡೆದು ದೂರ ಮಾಡೋಕ್ಕೆ ನಂಬಿಕೆ ಅನ್ನೋದು ಜೇನುಗೂಡು ಅಲ್ಲ, ಒಂಥರ ಎಳೆ ಎಳೆಯಾಗಿ ಹೆಂಚಿರೋ ಗುಬ್ಬಚ್ಚಿಗೂಡು. ಅದನ್ನು ಸ್ವಲ್ಪ ಸ್ವಲ್ಪನೇ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಗೇನು ಮಾಡೋಣ? ಒಂದೇ ಕಲ್ಲಲ್ಲಿ ಎರಡಕ್ಕೆ ಹೊಡಿಯೋಣ. ಇದೆ ಮೇಡಮ್ ಅವರೇ. ಹೋಗಿ ಬಾಗಿಲು ತಟ್ಟಿ. ಅವರೇ ಶಾಣೆ ಭಯ ಆಗ್ತೈತೆ ಅವರೇ. ಏನೂ ಆಗಲ್ಲ, ಹೋಗಿ. ಹೆದರ್ಕೋಬೇಡಿ, ನಾನಿದ್ದೀನಿ, ಹೋಗಿ. ನೀ ಏನ ಇಲ್ಲಿ ಬಂದಿ? ಎದಕ್ ಬಂದಿ ಇಲ್ಲಿ? ಗಂಡನ ಜೊತೆ ಸಂಸಾರ ಮಾಡೋದಕ್ಕೆ. ನೀ ಯಾರ? ನಾನೇ ಊರಿನ ಜಿಲ್ಲಾಧಿಕಾರಿ. ಏನು
ಈ ಹುಡುಗಿ ತುಂಬಾ ಟಾರ್ಚರ್ ಮಾಡ್ತಿದ್ದೀರಂತೆ. ವರದಕ್ಷಿಣೆ ಕೇಳೋದು ಕಾನೂನು ಪ್ರಕಾರ ಅಪರಾಧ. ಎಲ್ರನ್ನೂ ಜೈಲಿಗೆ ಕಳಿಸ್ಬೇಕಾಗತ್ತೆ. ಬಾರೋ, ನೀನ್ ಹೆಂಡತಿ ಜಿಲ್ಲಾಧಿಕಾರಿನ ಕರ್ಕೊಂಡ್ ಬಂದಿದ್ದಾಳ. ಬಾರೋ. ಏನೆಂದು? ನೋಡ್ದೇನೋ ನೀನ್ ಹೆಂಡತಿ ಮಾಡಕತ್ತಿರೋ ಕೆಲ್ಸನ. ಬಾಳ ಮುಗ್ದೆ ಭಯ ಪಟ್ಕೊಂತಾಳಂತಂದೆ. ಜಿಲ್ಲಾಧಿಕಾರಿಗೆ ಚಾಡಿ ಹೇಳ್ಕೊಂಡ್ ಕರ್ಕೊಂಬಂದಾಳ. ಎಷ್ಟು ಕೊಬ್ಬು ನಿನ್ಗೆ? ಮನೆ ವಿಷಯನ ಬೀದಿಗೆ ತಂದಿದ್ದೇನೆ? ಇಲ್ರಿ, ನಾನು ಹಂಗ್ ಮಾಡಿಲ್ರಿ. ಸುಳ್ಳು ಬೊಗ್ಲತ್ತಿ ಏನು? ಹಡಪೆ ತಂದ. ಎಷ್ಟು ಧೈರ್ಯ ನಿನ್ಗೆ? ನನ್ ಕಣ್ಮುಂದೆನೆ ಒಂದ್ ಹೆಣ್ಮಗು ಮೇಲೆ ಕೈ ಮಾಡ್ತೀಯಾ? ನನ್ನ ಹೆಂಡತಿಗೆ ನಾನು ಹೊಡಿತೀನಿ ಬಡಿತೀನಿ, ನಿನ್ಗೇನು? ಸುಮ್ನೆ ಹೋಗಿ ಕಿರಿಕಿರಿ ಎಲ್ಲ ಮಾಡಕ್ ಹೋಗ್ಬೇಡಿ. ಏನ್ ಆಟ ಆಡ್ತಿದ್ದೀರಾ ನೀವು? ಅವಳ ಮೇಲೆ ಯಾಕೆ ಕೈ ಮಾಡ್ತಿದ್ದೀರಾ ನೀವು? ಅವಳೇನ್ ತಪ್ಪು ಮಾಡಿದಾಳೆ? ಏನ್ ತಪ್ಪು ಮಾಡ್ಯಾಳ? ಅವರವ್ವನ್ನ ಕೇಳಿ, ಮದ್ವಿ ಮುಂಚೆ ಏನ್ ಮಾತು ಕೊಟ್ಟಿದ್ದಾಳ ಅಂತ. 200 ಗ್ರಾಮ್ ಬಂಗಾರ ಜೊತೆಗೆ 2 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ವಿ. ಆದ್ರೆ ನಮಗ್ ಕೊಡಕ್ಕಾಗಿದ್ದು 1 ಲಕ್ಷ. ಹಾಕ್ಲಿಕ್ಕಾಗಿದ್ದು 100 ಗ್ರಾಮ್ ಚಿನ್ನ ಅಷ್ಟೇ. ಕೇಳಿಸ್ಕೊಂಡೇನೋ? ನ್ಯಾಯವಾಗಿ ನಮ್ಗ 100 ಗ್ರಾಮ್ ಚಿನ್ನ ಬರಬೇಕು. ಅನ್ಯಾಯ ಆಗಿರೋದು ನಮ್ಗ. ನಮ್ಮನ್ನ ಬಿಟ್ಟು ಅವ್ರನ್ನ ವಹಿಸ್ಕೊಂಡು ಬಂದಿದ್ದೀರೇನ? ವರದಕ್ಷಿಣೆ ಕೇಳೋದು ನ್ಯಾಯನ? ಇಷ್ಟಕ್ಕೂ ಅವ್ರು ಯಾಕೆ ನಿಮಗ್ ದುಡ್ಡು ಕೊಡ್ಬೇಕು? ಮರ್ಯಾದೆಯಿಂದ ಅವಳನ್ನ ಮನೆಗ್ ಸೇರ್ಸ್ಕೊಂಡ್ರೆ ಸರಿ. ಸೇರಿಸ್ಕೊಳ್ದೆ ಇದ್ರೆ ಏನ್ ಮಾಡ್ತೀರಾ? ನಿಮ್ಗೆ ಅಷ್ಟನ್ ಕಾಳಜಿ ಇದ್ರೆ ಅವ್ರು ಕೊಡ್ಬೇಕಿರೋ ದುಡ್ಡನ್ನ ನೀವ ಕೊಟ್ಟ ಒಳಗ್ ಕಳಿಸಿ. ನೀನ್ ಒಳಗ್ ಹೋಗು. ಮೇಡಮ್ ಅವರೇ, ನೀನ್ ಹೋಗು ಅಂದೆ. ನೀನು ಒಳಗಡೆ ಕಾಲಿಟ್ರೆ ಕಾಲ್ ಕಡದ್ ಬಿಡ್ತೀನಿ. ಅದ್ಯಾರು ಏನ್ ಮಾಡ್ತಾರೋ ನಾನು ನೋಡ್ತೀನಿ. ಹೋಗ್ ಒಳಗಡೆ. ಏಯ್ ಏಯ್!